ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಪರಮಗೀತ ಸಾಂಗ್ ಆಫ್ ಸಾಂಗ್ಸ್ 7ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಸಾಂಗ್ ಆಫ್ ಸಾಂಗ್ಸ್ ಪರಮಗೀತ 7ನೇ ಅಧ್ಯಾಯದಲ್ಲಿ ಪ್ರೀತಿಯ 13 ಅಮೂಲ್ಯತೆಗಳನ್ನು ನಾವು ನೋಡಬಹುದು. 13 ಪ್ರೆಷಸ್ನೆಸ್ ಆಫ್ ಲವ್. 13 ವಚನಗಳಿದೆ 7ನೇ ಅಧ್ಯಾಯ ಪರಮಗೀತದಲ್ಲಿ. ಅದರಲ್ಲಿ 13 ಪ್ರೀತಿಯ ಮೌಲ್ಯತೆಗಳು ಅಥವಾ ಅಮೂಲ್ಯತೆಗಳನ್ನು ನಾವು ನೋಡಿಕೊಳ್ಬೋದು. ಪ್ರೀತಿ ಎಷ್ಟು ಮೌಲ್ಯವಾದದ್ದು, ಅಮೂಲ್ಯವಾದದ್ದು ಎಂಬುದಾಗಿ ಈ ಅಧ್ಯಾಯದಿಂದ ನಾವು ತಿಳ್ಕೊಳ್ತೇವೆ. ಪ್ರೀತಿ ಅಂತ ಹೇಳಿದಾಗ ದೇವರು ನಮ್ಮನ್ನು ಪ್ರೀತಿಸಿರುವುದು, ನಾವು ದೇವರನ್ನು ಪ್ರೀತಿಸುವುದು ಮತ್ತು ನಾವು ಇತರರನ್ನು ಪ್ರೀತಿಸುವಂಥ 3 ದಿಕ್ಕಿನ 3 ಕ್ಷೇತ್ರದ 3 ವಿಧವಾದ ಪ್ರೀತಿಯ ಬಗ್ಗೆ ಇದು ಹೇಳ್ತದೆ. ಒಂದೊಂದಾಗಿ ಈ 13 ಅಮೂಲ್ಯತೆಗಳನ್ನು 13 ಪ್ರೆಷಸ್ನೆಸ್ ಆಫ್ ಲವ್ ನಾವು ನೋಡಿಕೊಡೋಣ. ಬನ್ನಿರಿ, ಮೊದಲನೇದಾಗಿ ಇದನ್ನು ಹೇಳೋದಕ್ಕೆ ಮುಂಚಿತವಾಗಿ, ಮೊದಲನೇದನ್ನು ನಾವು ನೋಡೋದಕ್ಕೆ ಮುಂಚಿತವಾಗಿ ಇಲ್ಲಿ ಆಗಾಗ ಬರುವಂಥ ಒಂದು ಪದ ಏನಂದರೆ 7ನೇ ಅಧ್ಯಾಯದಲ್ಲಿ 1ನೇ ವಚನ ಎಷ್ಟೋ ಮತ್ತು 6ನೇ ವಚನ ಎಷ್ಟೋ ಮನೋಹರ, ಎಷ್ಟೋ ಚಂದ, ಎಷ್ಟೋ ಮನೋಹರ, ಎಷ್ಟೋ ರಮ್ಯ. ಈ ರೀತಿಯಾಗಿ ಪ್ರೀತಿಯ ಕುರಿತಾಗಿ ಇದರಲ್ಲಿ ಬಹಳಷ್ಟು ವಿಶಾಲವಾಗಿ ವ್ಯಕ್ತಪಡಿಸಲಾಗಿದೆ. ಮತ್ತು ಅಮೂಲ್ಯತೆಗಳು ಎಂಬುದಾಗಿ, ಪ್ರೆಷಸ್ನೆಸ್ ಎಂಬುದಾಗಿ ಹೇಳಲಿಕ್ಕೆ ಒಂದು ಕಾರಣ ಏನಂದರೆ, ಕೊನೆಯ ವಚನದಲ್ಲಿ ಏನಂತಿದೆ, ಒಳ್ಳೊಳ್ಳೆಯ, ಎರಡನೇದು ಬಗೆ ಬಗೆಯ, ಮೂರನೇದು ಹಳೆ ಹೊಸ. ನೋಡ್ರಿ, ಪ್ರೀತಿಯ ಮೌಲ್ಯತೆಯನ್ನು ಅಥವಾ ಪ್ರೀತಿಯ ಅಮೂಲ್ಯತೆಯನ್ನು ವ್ಯಕ್ತಪಡಿಸುವಂಥ ರೀತಿಯಲ್ಲಿ ಒಳ್ಳೊಳ್ಳೆಯ, ಬಗೆ ಬಗೆಯ, ಹೊಸ ಹಳೆಯ ಅಥವಾ ಹಳೆ ಹೊಸ ಎಂಬಂಥ ಪದಗಳು ಬಳಸಲಾಗಿರೋದ್ರಿಂದ ಈ ಪ್ರೀತಿಯ ಅಮೂಲ್ಯತೆ ಬಹಳಷ್ಟು ಎತ್ತಿ ಹೇಳಲಾಗಿದೆ ಈ ಅಧ್ಯಾಯದಲ್ಲಿ. ಪರಮಗೀತ 7ನೇ ಅಧ್ಯಾಯ, ಸಾಂಗ್ ಆಫ್ ಸಾಂಗ್ಸ್ ಚಾಪ್ಟರ್ 7. ಮೊದಲನೇದಾಗಿ 1ನೇ ವಚನದಲ್ಲಿ ಪ್ರೀತಿಯ ಅಮೂಲ್ಯತೆಯನ್ನು ಪ್ರಕಟಪಡಿಸುವಂಥ ಮೊದಲನೇ ಪದ 1ನೇ ವಚನದ ಕೊನೆ ಭಾಗದಲ್ಲಿದೆ. ಅದೇನೆಂದರೆ ಆಭರಣಗಳಂತಿವೆ. ಆಭರಣ ಸಾಮಾನ್ಯವಾಗಿ ವಿಶೇಷ ಕಾರ್ಯಕ್ರಮಗಳಲ್ಲಿ ವಿಶೇಷ ಕೊಡುಗೆಯಾಗಿ, ಬಹುಶಃ ಹೆಚ್ಚಿನ ಅಂಶ ಮದುವೆಗಳಲ್ಲಿ, ಎಲ್ಲ ಸಂಸ್ಕೃತಿಗಳಲ್ಲಿ ಹೆಚ್ಚಾಗಿ ಉಪಯೋಗಿಸುವಂಥದ್ದು ಈ ಆಭರಣ. ಆದ ಕಾರಣ ಪ್ರೀತಿಯ ಒಂದು ಅಮೂಲ್ಯತೆಯನ್ನು ಪ್ರಕಟಪಡಿಸುವಂಥ ರೀತಿಯಲ್ಲಿ ಅದು ಆಭರಣಕ್ಕೆ ಹೋಲಿಕೆಯಾಗಿದೆ. ಆ ಒಂದು ಪದ ಬಳಸಲಾಗಿದೆ. ಪ್ರೆಷಸ್ನೆಸ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಜುವೆಲ್ಸ್. ಎರಡನೇದಾಗಿ 2ನೇ ವಚನದಲ್ಲಿ ಪ್ರೀತಿಯ 2ನೇ ಅಮೂಲ್ಯತೆಯನ್ನು ನಾವು ಕೊನೆ ಭಾಗದಲ್ಲಿ ಈ ರೀತಿಯಾಗಿದೆ, ಬಟ್ಟಲು ಎಂಬ ಪದ ಬಳಸಲಾಗಿದೆ. ಆಭರಣ, ಬಟ್ಟಲು, ಒಂದೊಂದು ಪದನೇ ನಾವು ತಗೊಳ್ತಾ ಇದ್ದೇವೆ. ಆದ್ದರಿಂದ ನಾವು ಈ ಪ್ರೀತಿಯ ಅಮೂಲ್ಯತೆಯನ್ನು ಪರಿಗಣಿಸ್ತಾ ಇದ್ದೇವೆ. ಬಟ್ಟಲು, ಅದು ಅನುದಿನ ನಮಗೆ ಅದು ಬೇಕಾಗಿದೆ. ಈಗ ಬೆಳಗ್ಗೆದ್ದು ಒಂದು ಚಹಾ ಕುಡಿಯುವಂಥದ್ದು, ಕಾಫಿ ಕುಡಿಯುವಂಥದ್ದು, ನೀರು, ಬಿಸಿ ನೀರು, ತಣ್ಣೀರು, ಈ ರೀತಿಯಾಗೆಲ್ಲ ನಾವು ಕುಡಿಯುವಾಗ ಬಟ್ಟಲು, ಆ ಪಾತ್ರೆ ಬಳಸಲಾಗಿದೆ. ಆದ ಕಾರಣ ಪ್ರೀತಿಯ ಅಮೂಲ್ಯತೆಯನ್ನು ಪ್ರಕಟಪಡಿಸುವಂಥ ರೀತಿಯಲ್ಲಿ ಆ ಬಟ್ಟಲು, ಆ ಪ್ರೀತಿಯನ್ನು ಹೊತ್ತುಕೊಳ್ಳುವಂಥದ್ದು. ಪ್ರೀತಿ ಎಂಬುದು ಹೊರುವಂಥದ್ದು.
ಅಡಕವಾಗಿರುವಂಥದ್ದು, ತೆಗೆದುಕೊಳ್ಳುವಂಥದ್ದು, ಹೊಂದುವಂಥದ್ದು, ಅದು ಸಾಗಣಿಸುವಂಥದ್ದು. ಸರಿ, ಎರಡನೇ ಅಮೂಲ್ಯತೆ ಪ್ರೀತಿಯ ಬಗ್ಗೆ ನಾವು ನೋಡಿಕೊಂಡಿದ್ದೀವಿ. ಮೂರನೇದಾಗಿ ನೋಡುವಾಗ ಅದೇ ಎರಡನೇ ವಚನ ಪರಮಗೀತ 7 ಮತ್ತು ಮೂರನೇ ಒಂದು ಅಮೂಲ್ಯತೆಯನ್ನು ಅದೇ ಎರಡನೇ ವಚನದಲ್ಲಿ ನೋಡ್ತೀವಿ. ಅದೇನಂತ ಹೇಳಿದರೆ ಗೋಧಿಯ ರಾಶಿ. ಗೋಧಿಯ ರಾಶಿ. ಯಹೂದ್ಯರಲ್ಲಿ ಈ ಗೋಧಿ ಬಹಳ ಅನುದಿನದ ಪ್ರಾಮುಖ್ಯವಾದಂಥ ಆಹಾರವಾಗಿತ್ತು. ಮತ್ತು ಅದೇ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಕೂಡ ಈ ಗೋಧಿ ಪ್ರತ್ಯೇಕವಾಗಿ ಉತ್ತರ ಭಾರತದಲ್ಲಿ ಚಪಾತಿ, ರೋಟಿ ಮುಂತಾದ ಅನುದಿನದ ಆಹಾರಕ್ಕೆ ಬಳಸುವಂಥ ಒಂದು ಸಾಧನವಾಗಿದೆ. ಆದ ಕಾರಣ ಪ್ರೀತಿಯ ಅಮೂಲ್ಯತೆಯನ್ನು ಈ ಗೋಧಿಯ ರಾಶಿ ವ್ಯಕ್ತಪಡಿಸುವಂಥದ್ದಾಗಿದೆ. ಪ್ರೀತಿಯ ಒಂದು ಅಮೂಲ್ಯತೆ ಅದು ಆಹಾರದಷ್ಟು ಪ್ರಾಮುಖ್ಯ, ಅನುದಿನವೂ ಅಗತ್ಯತೆ ಇರುವಂಥದ್ದು ಈ ಪ್ರೀತಿಯ ಅಮೂಲ್ಯತೆ. ಪ್ರೀತಿಯ ಅಮೂಲ್ಯತೆ ಆಭರಣ, ಬಟ್ಟಲು, ಗೋಧಿಯ ರಾಶಿ. ನಾಲ್ಕನೇದಾಗಿ ನಾವು ನೋಡುವಾಗ ಮೂರನೇ ವಚನದಲ್ಲಿ ಈ ರೀತಿಯಾಗಿದೆ. ಅದು ಏನಂತ ಹೇಳಿದರೆ ಎರಳೆ ಜಿಂಕೆ, ಹೆಣ್ಣು ಜಿಂಕೆ. ಅದು ವೇಗಕ್ಕೆ ಸೂಚಿತವಾದದ್ದು ಹೌದು. ಅದೇ ಸಂದರ್ಭದಲ್ಲಿ ಅದು ನಿಜಕ್ಕೂ ಇಲ್ಲಿ ಗೇಜಲ್ ಎಂಬುದಾಗಿ ಕರೆಯಲ್ಪಡುವಂಥ ಹೆಣ್ಣು ಜಿಂಕೆ, ಅದರ ಮೌಲ್ಯತೆ ಬಹಳ ಶ್ರೇಷ್ಠವಾದದ್ದು. ಅದನ್ನು ಹೋಲಿಸಿ ಪ್ರೀತಿಯನ್ನು ವ್ಯಕ್ತಪಡಿಸುವಂಥ ಆ ರೀತಿಯಲ್ಲಿ ಅರಸನಾದ ಸೊಲೊಮೋನನು ಇಲ್ಲಿ ವರ್ಣಿಸುವಂಥವನಾಗಿದ್ದಾನೆ. ಹೌದು, ಅದು ನೋಡಲಿಕ್ಕೂ ಚಂದ, ಅದು ಮೌಲ್ಯ ಕೂಡ, ವೇಗ ಕೂಡ, ಮತ್ತು ಅದರ ಅಮೂಲ್ಯತೆ ಕೂಡ ಹೌದು. ಇಂದು ನಾವು ಅಧ್ಯಯನ ಮಾಡ್ತಾ ಇರುವಂಥದ್ದು ಅಂದ ಹಾಗೆ ಪರಮಗೀತ ಮತ್ತು 7ನೇ ಅಧ್ಯಾಯ, ಅದರಲ್ಲಿ ಪ್ರೀತಿಯ 13 ಅಮೂಲ್ಯತೆಗಳನ್ನು ನೋಡಿಕೊಳ್ತಾ ಇದ್ದೇವೆ. ಆಭರಣ, ಬಟ್ಟಲು, ಗೋಧಿಯ ರಾಶಿ, ಎರಳೆ ಅಥವಾ ಎರಳೆಯ ಅವಳಿ ಮರಿಗಳ ಹೋಲಿಕೆ. ಅದೇ 3ನೇ ವಚನದಲ್ಲಿ ಆ ರೀತಿಯಾಗಿ ನಾವು ನೋಡಿದ ಮೇಲೆ ಈಗ 4ನೇ ವಚನಕ್ಕೆ ನೋಡುವಾಗ ಪ್ರೀತಿಯ ಮತ್ತೊಂದು ಅಮೂಲ್ಯತೆಯನ್ನು ನೋಡ್ಕೊಳ್ತಿದ್ದೀವಿ. ಅದೇನಂತ ಹೇಳಿದ್ರೆ ಗೋಪುರ. ಗೋಪುರ ಅದು ಸಾಮಾನ್ಯ ಗೋಪುರ ಅಲ್ಲ, ದಂತದ ಗೋಪುರ. 8ನೇ ಅಧ್ಯಾಯದಲ್ಲಿ ಬೆಳ್ಳಿಯ ಬುರ್ಜು ಅಂತ ನೋಡಬಹುದು, ಆದರೆ ಇಲ್ಲಿ ದಂತದ ಒಂದು ಗೋಪುರ. ದಂತ ಬೆಲೆಯುಳ್ಳದ್ದು, ಗೋಪುರ ಬಲವಾದದ್ದು. ಇವೆರಡೂ ಕೂಡ ಸೇರಿ ಪ್ರೀತಿಯ ಅಮೂಲ್ಯತೆಯನ್ನು ವ್ಯಕ್ತಪಡಿಸುವಂಥದ್ದಾಗಿದೆ. ಯಾವ ರೀತಿಯಾಗಿ ಈ ಗೋಪುರ ಬಲವಾಗಿ ಅದು ಸಾಕ್ಷಿಯಾಗಿ ನಿಲ್ಲುವಂಥದ್ದು, ಉಪಯುಕ್ತವಾದಂಥ ಆ ರೀತಿಯಾಗಿ ಪ್ರೀತಿಯ ಅಮೂಲ್ಯತೆ ಇಲ್ಲಿ ವ್ಯಕ್ತಪಡಿಸಲಾಗಿದೆ. 4ನೇ ವಚನದ 2ನೇ ಭಾಗದಲ್ಲಿ ನೋಡೋದಾದರೆ ಪ್ರೀತಿಯ ಮತ್ತೊಂದು ಅಮೂಲ್ಯತೆಯನ್ನು ಇಲ್ಲಿ ಗ್ರಂಥಕರ್ತನು ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ಅದರಲ್ಲಿ ಹೀಬ್ರೂ ಪದ ಬಳಸಲಾಗಿದೆ, ಅದರ ಅರ್ಥ ನಾವು ನೋಡಿಕೊಳ್ಳೋಣ. ಅಲ್ಲಿ 4ನೇ ವಚನದಲ್ಲಿ ಹೆಷ್ಬೋನಿನ ಬತ್ ರಬೀಮ್, ಹೆಷ್ಬೋನಿನ ಬತ್ ರಬೀಮ್ ಎಂಬಂಥ ಪದ 4ನೇ ವಚನ 7ನೇ ಅಧ್ಯಾಯದ ಪರಮಗೀತದಲ್ಲಿ ಉಪಯೋಗಿಸಲ್ಪಟ್ಟಿದೆ. ಹೆಷ್ಬೋನ್ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್. ಮತ್ತು ಆ ರೀತಿಯಾಗಿ ಹೇಳಿಬಿಟ್ಟು ಬತ್ ಅಂತ ಹೇಳುವಾಗ ಮಗಳು ಎಂಬ ಅರ್ಥ. ಹೆಷ್ಬೋನಿನ ಮಗಳು,
ಬತ್. ಅದೇ ಸಂದರ್ಭದಲ್ಲಿ ರಬೀಮ್ ಅಂತ ಹೇಳ್ಬಿಟ್ಟು ನೋಡುವಾಗ ಹೌದು ಸಮೃದ್ಧಿ. ಅಂದರೆ ಆ ಮೂರು ಹೆಷ್ಬೋನಿನ, ಬತ್, ರಬೀಮ್ ಈ ಮೂರು ಪದಗಳನ್ನು ನಾವು ಒಟ್ಟುಗೂಡಿಸಿ ನೋಡುವುದಾದರೆ ಅದರ ಅರ್ಥ ಈ ರೀತಿಯಾಗಿದೆ: ಬುದ್ಧಿಯ ಸಮೃದ್ಧವಾದ ಮಗಳು ಅಥವಾ ಮಗಳ ಸಮೃದ್ಧಿಯಾದ ಬುದ್ಧಿವಂತಿಕೆ. ಅಥವಾ ಇನ್ನೊಂದು ರೀತಿಯಿಂದ ಸಿಂಪಲಾಗಿ ಸರಳವಾಗಿ ಹೇಳಬೇಕಾದ್ರೆ ಜ್ಞಾನ, ಅಪಾರವಾದ ಜ್ಞಾನ. ಹೌದು, ಪ್ರೀತಿಯ ಮತ್ತೊಂದು ಅಮೂಲ್ಯತೆ ಈ ಮಾತುಗಳಲ್ಲಿ ಚಿತ್ರಿಸಲಾಗಿದೆ. ಆ ಪ್ರೀತಿ ಎಂಥದ್ದಂದರೆ ಜ್ಞಾನದ ತುದಿ, ಜ್ಞಾನದ ಶಿಖರ, ಬುದ್ಧಿವಂತಿಕೆಯ ಶಿಖರವಾಗಿರುವಂಥದ್ದು ಹೌದು ಈ ಪ್ರೀತಿ ಆಗಿರ್ತದೆ. ಅದೇ ಸಂದರ್ಭದಲ್ಲಿ ಮಗಳು ಎಂಬುದಾಗಿ ಹೇಳುವಾಗ ಕೇವಲ ಬುದ್ಧಿ ಒಂದು ಜೀವವಿಲ್ಲದಲ್ಲ, ಅದು ಜೀವಂತವಾದದ್ದು, ಅದು ಪ್ರಿಯವಾದದ್ದು ಎಂಬುದಾಗಿ. ಸರಿ, ಮುಂದೆ ನಾವು ನೋಡುವುದಾದರೆ ಪ್ರೀತಿಯ ಮತ್ತೊಂದು ಅಮೂಲ್ಯತೆಯನ್ನು ನೋಡ್ಕೊಳ್ತಾ ಇದ್ದೇವೆ. ಪ್ರೀತಿ ಆಭರಣ, ಮೊದಲನೇ ಅಮೂಲ್ಯತೆ ಬಟ್ಟಲು, ಗೋಧಿಯ ರಾಶಿ, ಎರಳೆ, ದಂತದ ಗೋಪುರ. ಆರನೇದಾಗಿ ಅದು ಪ್ರೀತಿಯ ಒಂದು ಜ್ಞಾನ ಶಿಖರ, ಜೀವಂತವಾದ ಜ್ಞಾನದ ತುದಿ, ಅಂದರೆ ಹೆಷ್ಬೋನಿನ ಬತ್ ರಬೀಮ್ ಎಂಬುದಾಗಿ ನೋಡಿಕೊಂಡಿದ್ವಿ. ಮುಂದೆ ಅದೇ 4ನೇ ವಚನದಲ್ಲಿ ಪ್ರೀತಿಯ ಮತ್ತೊಂದು ಅಮೂಲ್ಯತೆಯನ್ನು ನಾವು ನೋಡಿಕೊಳ್ಬೋದು. ಅದೇನಂತ ಹೇಳಿದರೆ ಅದು ಲೆಬನೋನಿನ ಬುರುಜು. ಲೆಬ್ ಅಥವಾ ಲೆಬಬ್ ಅಂತ ಹೇಳಿದರೆ ಹೃದಯ. ಲೆಬನೋನ್ ಈಗಲೂ ಇದೆ ಆ ಒಂದು ದೇಶ. ಇಸ್ರೇಲ್ ಸುತ್ತಲಿರುವಂಥ ದೇಶಗಳಲ್ಲಿ ಒಂದು ದೇಶ ಈ ಒಂದು ಲೆಬನೋನ್. ಹೌದು, ಈ ಕಡೆ ಈಜಿಪ್ಟ್ ಇದೆ, ಹೌದು ಸಿರಿಯಾ ಇದೆ, ಜಾರ್ಡನ್ ಇದೆ, ಮತ್ತು ಇರಾಕ್, ಇರಾನ್, ಸೌದಿ ಅರೇಬಿಯಾ ಇವೆಲ್ಲ ಇದ್ದಾವೆ. ಆದರೆ ಈ ಲೆಬನೋನ್ ಕೂಡ ಇರುವಂಥದ್ದು ಹತ್ತಿರದ ದೇಶವಾಗಿದೆ, ನೆರೆದೇಶ. ಆದರೆ ಲೆಬಾಬ್ ಪ್ರೀತಿಯನ್ನು ಹೇಳುವಾಗ ಗ್ರಂಥಕರ್ತನು ಲೆಬಾಬ್ ಎಂಬುದಾಗಿ ಹೇಳುವಾಗ ಹೃದಯ, ಲೆಬನೋನ್ ಅಂತ ಹೇಳುವಾಗ ಬಿಳಿಯ ಪರ್ವತ, ಎರಡೂ ಸೇರಿಸ್ಬಿಟ್ಟು ನಾವು ನೋಡುವಾಗ ಆ ಪ್ರೀತಿಯ ಹೃದಯದ ಬಿಳಿ ಶಿಖರ. ಇನ್ನು ಅದನ್ನು ಸ್ವಲ್ಪ ಚಿಕ್ಕದಾಗಿ ಹೇಳಬೇಕಾದ್ರೆ ಬಿಳಿ ಹೃದಯದ ಶಿಖರ, ಬಿಳಿ ಹೃದಯದ ಶಿಖರ, ಇದು ಪ್ರೀತಿಯ ಒಂದು ಅಮೂಲ್ಯತೆ ಅಂತೆ. ಹೌದು, ಅರಸನಾದಂಥ ಸೊಲೊಮೋನನು ಭೂಮಿಯಲ್ಲಿ ಅತ್ಯಂತ ಜ್ಞಾನಿಯಾದಂಥ ವ್ಯಕ್ತಿ. ದೇವರು ಕೊಟ್ಟಂಥ ಜ್ಞಾನವನ್ನು ಬಳಸಿಕೊಂಡು ಪ್ರೀತಿಯ ಬಗ್ಗೆ ವಿವರಿಸುವಾಗ ದಮಸ್ಕದ ಲೆಬನೋನ್ ಎಂಬುದಾಗಿ ಹೇಳಿಬಿಟ್ಟು ಲೆಬನೋನಿನ ಬುರುಜಿನ ಹಾಗಿದೆ ಎಂಬುದಾಗಿ. ಹೌದು, ಬಿಳಿಯ ಶಿಖರದ ಹೃದಯದ ಒಂದು ಬುರುಜು. 8ನೇದಾಗಿ ಪ್ರೀತಿಯ ಅಮೂಲ್ಯತೆಯನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಪರಮಗೀತ 7ನೇ ಅಧ್ಯಾಯದಲ್ಲಿ ಪ್ರೀತಿಯ 13 ಅಮೂಲ್ಯತೆಗಳು, 13 ಪ್ರೆಷಸ್ನೆಸ್ ಆಫ್ ಲವ್. ಅದರಲ್ಲಿ 8ನೇದು ಏನಂತ ಹೇಳಿದರೆ 5ನೇ ವಚನದಲ್ಲಿರುವಂಥ ಕರ್ಮೆಲ್ ಬೆಟ್ಟದಂತೆ ಗಂಭೀರ. ಹಾಗಾದರೆ ಕರ್ಮೇಲ್ ಬೆಟ್ಟ ಅಂತ ಹೇಳುವಾಗ, ಕರ್ಮೇಲ್ ಅಂದರೆ ಫಲಭರಿತ, ಫ್ರೂಟ್ಫುಲ್ನೆಸ್. ಪ್ರೀತಿಯ ಅಮೂಲ್ಯತೆಯನ್ನು ವ್ಯಕ್ತಪಡಿಸಬೇಕಾದ್ರೆ ಅದು ಫಲಭರಿತವಾದದ್ದು.
ಒಂದು ವೇಳೆ ಎಂಥ ಒಂದು ಅಂದದ ಗಿಡ ನಮ್ಮ ಹತ್ರ ಇದು ಅದು ಫಲ ಕೊಡದೆ ಬಂಜೆಯಾಗಿದ್ದರೆ ಅದರ ಮೌಲ್ಯತೆ, ಅದರ ಅಮೂಲ್ಯತೆ ಕಡಿಮೆ. ಆದರೆ ಅದು ಫಲ ಕೊಡುವಂಥದ್ದಾಗಿದ್ದರೆ, ಕೆಲವು ಸಾರಿ ಜನರು ಆಶ್ಚರ್ಯಪಟ್ಟದ್ದನ್ನು ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಅದೇನಂತ ಹೇಳಿದ್ರೆ, ಚಿಕ್ಕ ಮಾವಿನ ಗಿಡ ಹಾಕಿದ ತಕ್ಷಣ ಹಣ್ಣು ಬಿಡೋದಕ್ಕೆ ಪ್ರಾರಂಭವಾಗಿಬಿಡ್ತು. ಸಾಮಾನ್ಯವಾಗಿ ದೊಡ್ಡ ಮರವಾದಾಗ ಹಣ್ಣು ಕೊಡಬೇಕಾದ್ರೆ ಚಿಕ್ಕದಾಗಿರುವಾಗಲೇ ಇಂತಿಂಥ ಗಿಡ ಹಣ್ಣು ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಹಣ್ಣನ್ನು ಫೋಕಸ್ ಮಾಡಿ ಮಾತಾಡ್ತಾರೆ. ಇಲ್ಲಿ ಕೂಡ ಪ್ರೀತಿಯ ಒಂದು ಮೌಲ್ಯತೆ ಅದರ ಫಲಭರಿತತ್ವದಲ್ಲಿ ಕಾಣುವಂಥದ್ದಾಗಿದೆ. ಹಣ್ಣು ಅಂಜೂರದ ಮರ ಕೊಡದೆ ಹೋದಾಗ ಅದು ಶಪಿಸಲ್ಪಟ್ಟಿತು ಎಂಬುದಾಗಿ ಸುವಾರ್ತೆಗಳಲ್ಲಿ ಓದ್ತೇವೆ. ಆದರೆ ಇಲ್ಲಿ ಅದು ಫಲವನ್ನು ಕೊಟ್ಟಿತು. ಏಷಾಯನ ಗ್ರಂಥದಲ್ಲಿ ಹಣ್ಣು ಕೊಡುವಾಗ ಆ ಗಿಡ ಹುಳಿ ದ್ರಾಕ್ಷಿಯನ್ನು ಕೊಟ್ಟಿತು ಅಥವಾ ಕೆಟ್ಟದಾದಂಥ ಹಣ್ಣನ್ನು ಬಿಟ್ಟಿತು ಎಂಬಂಥ ಒಂದು ಸಾಮ್ಯ ಕೂಡ ನಾವು ನೋಡ್ತೇವೆ. ಸರಿ, ಈಗ ಪ್ರೀತಿಯ ಅಮೂಲ್ಯತೆಗಳಲ್ಲಿ 8ನೇದು ಫಲಭರಿತತ್ವ. 9ನೇದಾಗಿ 6ನೇ ವಚನದಲ್ಲಿ ಪ್ರೀತಿಯ ಮತ್ತೊಂದು ಅಮೂಲ್ಯತೆ ಅದೇನೆಂದರೆ ಸಕಲ ಸಂತೋಷ. ಪ್ರೀತಿಯಲ್ಲಿ ಸಂತೋಷ ಇರಲೇಬೇಕು. ಈ ಒಂದು ಕಾರಣದಿಂದ ನಾನು ಮೊದಲನೇದಾಗಿ ನನ್ನ ಜೀವನವನ್ನು ಪರೀಕ್ಷಿಸಿಕೊಳ್ಳುವಂತೆ, ನಾನು ಯಾವಾಗಲೂ ಸಂತೋಷವುಳ್ಳವನಾಗಿದ್ದೇನಾ? ದೇವರ ಹತ್ರ ಮಾತಾಡುವಾಗ, ದೇವರ ಬಗ್ಗೆ ಹೇಳುವಾಗ, ದೇವರ ವಾಕ್ಯವನ್ನು ವ್ಯವಹರಿಸುವಾಗ, ಜನರ ಜೊತೆಯಲ್ಲಿ, ಅಂದರೆ ದೇವರ ಜನರು ಅಂತ ಹೇಳುವಾಗ ಕ್ರಿಸ್ತನ ದೇಹಕ್ಕೆ ಭಾಗಿಯಾಗಿರುವಂಥ ಆ ಲೆಕ್ಕದಲ್ಲಿ ನೋಡುವಾಗ ಕ್ರಿಸ್ತನ ಮುಂದೆನೇ ನಾನು ಮಾತನಾಡ್ತಾ ಇರುವಾಗ ಸಂತೋಷವಾಗಿದ್ದೇನಾ ಎಂಬ ಪರೀಕ್ಷೆಯನ್ನು ನಾನು ಯಾವಾಗಲೂ ಮಾಡಿಕೊಳ್ತಾ ಇರ್ತೀನಿ. ಹೆಚ್ಚಿನ ಅಂಶ ಕೆಲವು ಸಾರಿ ಮರ್ತಿದ್ದೇನೆ. ಯಾಕಂತೇಳಿದ್ರೆ ದೇವರ ಸನ್ನಿಧಿಯಲ್ಲಿ ಪರಿಪೂರ್ಣ ಸಂತೋಷ ಉಂಟು. ಸರಿ, ಆ ಮಾತು ಅಂದ ಹಾಗೆ ಕೀರ್ತನೆಗಳಲ್ಲಿ ಇರುವಂಥ ಒಂದು ಮಾತಾಗಿದೆ. ಅದನ್ನು ನಾನು ಹೇಗಿದೆಯೋ ಹಾಗೆ ಓದಲಿಕ್ಕೆ ಇಷ್ಟಪಡ್ತೇನೆ. ಕೀರ್ತನೆ 16ನೇ ಅಧ್ಯಾಯ ಮತ್ತು ಅದರಲ್ಲಿ ಕೊನೆಯ ವಚನ 11ನೇ ವಚನ 2ನೇ ಭಾಗ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಪರಿಪೂರ್ಣ ಅಂತ ಹೇಳಿದ್ರೆ 100ಕ್ಕೆ 100. ಸರಿ, ಮುಂದೆ ನಾವು ನೋಡೋಣ. ಸಕಲ ಸಂತೋಷಗಳಿಗಿಂತ ಆ ಪ್ರೀತಿ ಅಮೂಲ್ಯವಾದದ್ದಂಥ 6ನೇ ವಚನದಲ್ಲಿ ನೋಡ್ತೇವೆ. ಮತ್ತು ಅದೇ ರೀತಿಯಾಗಿ 7ನೇ ವಚನದಲ್ಲಿ ಪ್ರೀತಿಯ ಮತ್ತೊಂದು ಅಮೂಲ್ಯತೆಯನ್ನು ಖರ್ಜೂರ ವೃಕ್ಷಕ್ಕೆ ಹೋಲಿಕೆಯಾಗಿದೆ. ಖರ್ಜೂರ ವೃಕ್ಷ ಅದು ಕೂಡ ಪಾಲೆಸ್ತೀನಲ್ಲಿ ಅಥವಾ ಯಹೂದ್ಯರ ನಡುವೆ ಬಹಳ ಪ್ರಾಮುಖ್ಯವಾದಂಥ ಒಂದು ಉಣ್ಣುವ ವಸ್ತು, ಆಹಾರವಾಗಿತ್ತು. ಬೆಂಗಳೂರಿನಿಂದ ಉಡುಪಿಗೆ ಬರುವಾಗ ಇಲ್ಲಿ ಒಂದು ವಿಶೇಷವಾದ ಖರ್ಜೂರ ಸಿಗುತ್ತೆ. ಅದನ್ನು ನಾನು ಕ್ರಮಬದ್ಧವಾಗಿ ತಗೊಂಡು ಹೋಗುವಂಥ ಒಂದು ವಾಡಿಕೆ. ಇಲ್ಲಿ ಕೂಡ ಪರಮಗೀತ 7ನೇ ಅಧ್ಯಾಯ 7ನೇ ವಚನದಲ್ಲಿ ಖರ್ಜೂರ ವೃಕ್ಷದ ಅದಕ್ಕೆ ಹೋಲಿಕೆಯಾಗಿದೆ ಪ್ರೀತಿಯ ಅಮೂಲ್ಯತೆ. 11ನೇ ಅಮೂಲ್ಯತೆ 8ನೇ ವಚನದಲ್ಲಿದೆ ದ್ರಾಕ್ಷೆಯ ಗೊಂಚಲು. ದ್ರಾಕ್ಷೆಯ ಗೊಂಚಲು ನೋಡಲಿಕ್ಕೂ ಚಂದ, ಅದರಲ್ಲಿ ಇರುವಂಥ ಸತ್ವ ಕೂಡ ಅಮೂಲ್ಯವಾದದ್ದು, ಆರೋಗ್ಯಕ್ಕೆ ಹೃದಯಕ್ಕೂ ಒಳ್ಳೆಯದು ಎಂಬುದಾಗಿ. 12ನೇ ಅಮೂಲ್ಯತೆ ಪ್ರೀತಿಯ ಅಮೂಲ್ಯತೆ 12th ಪ್ರೆಷಸ್ನೆಸ್ ಆಫ್ ಲವ್ ಸೇಬು ಹಣ್ಣಿನ ಪಾದಿಯಲ್ಲಿದೆ ಅಂತ ಹೇಳ್ಬಿಟ್ಟು. ಸೇಬು ಹಣ್ಣು ಗಾದೆಯ ಮಾತಿದೆ, ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಎ ಡಾಕ್ಟರ್ ಅವೇ. ಹಾಗಾದರೆ ಒಂದು ಸೇಬೆ ಹಣ್ಣು ವೈದ್ಯರನ್ನು ಅಥವಾ ರೋಗವನ್ನೇ ದೂರವಿಡುವಂಥದ್ದು, ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಅದೇ ರೀತಿಯಾಗಿ ಪ್ರೀತಿಯ
ಅಮೂಲ್ಯತೆಗೂ ಒಳ್ಳೆಯದು ಈ ಸೇಬು ಹಣ್ಣು. ಕೊನೆಯದಾಗಿ ಉತ್ತಮ ದ್ರಾಕ್ಷಾರಸ 13ನೇ ವಚನ. ಉತ್ತಮ ದ್ರಾಕ್ಷಾರಸ 9ನೇ ವಚನ 13ನೇ ಅಮೂಲ್ಯತೆ. ಆದುದರಿಂದ ಈ ಅಮೂಲ್ಯತೆ, ಪ್ರೀತಿಯ 13 ಅಮೂಲ್ಯತೆಯಲ್ಲಿ ನಾವು ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಪರಮಗೀತ 7ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.